ಇಷ್ಟು ವಿದ್ಯಾಸ್ ಕಿಚನ್. ಇವತ್ತು ನೋಡ್ರಿ ನಾನು ಬೆಳ್ಳುಳ್ಳಿ ಖಾರ ಮಾಡತ್ತೇನೆ. ನಮ್ಮ ಉತ್ತರ ಕರ್ನಾಟಕದಾಗ ಇದು ಭಾರಿ ಫೇಮಸ್, ಎಲ್ಲರ ಮನೆಗೆ ಆಲ್ಮೋಸ್ಟ್ ಮಾಡಿ ಇಟ್ಟೇ ಬಿಟ್ಟಿರ್ತಾರೆ. ಇದನ್ನು ಇನ್ಸ್ಟಂಟಾಗಿ ಮಾಡೋದು ತೋರ್ಸತ್ತೇನೆ. ಇನ್ಸ್ಟಂಟಾಗಿ ಮಾಡ್ಬೇಕಂದ್ರೆ ಬಿಸಿನೀರೊಳಗೆ ಇವನ್ನ ನೆನೆ ಇಡ್ಬೇಕು. ಇಲ್ಲ ನಮ್ಗೆ ಟೈಮ್ ಐತಿ ಅಂದರೆ ಒಂದು 3-4 ಅವರ್ಸ್ ಹಂಗೆ ನೆನ್ಸಕ್ಕೆ ಟೈಮ್ ಐತಿ ಅಂದರೆ ನಾರ್ಮಲ್ ನೀರೊಳಗೆ ಇಡ್ಬೋದು. ನನಗೊಂದು 2 ಅವರ್ಸ್ ಒಳಗೆ ಬೇಕಾಗೈತಿ. ಆಮೇಲೆ ಇದ್ರೊಳಗೆ ಫ್ರಿಜ್ನಾಗ ಇಟ್ಟರೆ ಇದು ತಿಂಗಳಾನ್ಗಟ್ಲೆನೂ ಏನಾಗಲ್ಲ, ಹೊರಗಿಟ್ರೆ ಒಂದು 3 to 4 days ಬರ್ತೈತಿ. ಸಿಂಪಲ್ಲಾಗಿ ತೋರಿಸ್ತೀನಿ ಬರ್ರಿ. ಇದು ನೆನೆ ಇಟ್ಟೇನಿ. ಇದು ನೋಡ್ರಿ 2 ಅವರ್ಸ್ ನೆನೆದವ. ನೆನೆದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಕಲರ್ ಚೇಂಜ್ ಆಗ್ತಾವೆ, ಆಮೇಲೆ ಸಾಫ್ಟ್ ಆಗ್ತಾವೆ. ಇವನ್ನ ಮಿಕ್ಸರ್ಗೆ ಹಾಕ್ಕೊತೀನಿ. ಭಾಳ ಸಿಂಪಲ್ಲ, ಭಾಳ ಟೇಸ್ಟಿ ಆಗ್ತೈತಿ. ಇದು ಮೊಸರೊಳಗೂ ಚಲೋ ಆಗ್ತೈತಿ, ಅಥವಾ ಚಪಾತಿ ಖಾರ ಎಣ್ಣೆ, ರೊಟ್ಟಿ ಖಾರ ಎಣ್ಣೆ ಒಳಗೂ ಚಲೋ ಆಗ್ತೈತಿ. ಇವನ್ನೇ ಅನ್ನ ಒಳಗೂ, ಅನ್ನ ಖಾರ ಎಣ್ಣೆ, ಖಾರ ಇದಕ್ಕೆ ಈ ಖಾರ ಮತ್ತು ಎಣ್ಣೆ ಒಳಗೂ ಚಲೋ ಅನ್ನಿಸ್ತೈತಿ. ಟ್ರೈ ಮಾಡಿರಿ, ಈಸಿ ಇರ್ತೈತಿ. ಬಟ್ ನಾ ಬ್ಯಾಡಗಿ ಮೆಣಸಿನ್ಕಾಯ್ದು ಮಾಡತ್ತೇನೆ. ನನಗೆ ಸ್ವಲ್ಪ ಇದು ಖಾರ ಭಾಳ ಇದ್ರೆ ಅಷ್ಟೇನು ಚಲೋ ಆಗಂಗಿಲ್ಲ. ಆಮೇಲೆ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಇಷ್ಟು ಹಾಕ್ಕೊಂಡೆ ಮಿಕ್ಸರ್ ಮಾಡ್ಕೊಂಡು ಬರ್ತೇನೆ. ಬೆಳ್ಳುಳ್ಳಿ ಖಾರ ಮಿಕ್ಸರ್ಗೆ ಹಾಕೊಂಡು ಬಂದೇನೆ. ಇದು ಭಾಳ ಇಷ್ಟ ನನಗಂತೂ. ಇದು ಮೊಸರು ಹೋಗಿ ಇನ್ನೂ ಚಲೋ ಆಗ್ತೈತಿ. ನಾವಿಲ್ಲಿ ಸ್ವಲ್ಪ ಮೊಸರು ಇದು ತಪ್ಪಿದ್ದದಕ್ಕೆ ಮೊಸರು ತಪ್ಪಿಲ್ಲ. ಮೊಸರು ಬದಲು ಎಣ್ಣೆ ಹಾಕೊಳತ್ತೇನೆ. ಇವತ್ತು ಸ್ವಲ್ಪ ಸೋರೆಕಾಯಿ ಪಲ್ಯ ಮಾಡೀನಿ. ಬರ್ರಿ ಊಟ ಮಾಡು. ಇವು ಫುಲ್ಕ ಮಾಡಿದ್ದು ಬೆಳಿಗ್ಗೆ. ಇದು ಸ್ವಲ್ಪ ಎಣ್ಣೆ ಜೋಡಿ ಹಿಂಗೆ ಮಿಕ್ಸ್ ಮಾಡಬೇಕು. ಬೇಕಾದರೆ ಮ್ಯಾಲೆ ಒಂದು ಸ್ವಲ್ಪ ಸಣ್ಣ ಕೊತ್ತಂಬರಿ ಹೆಚ್ಚಾಕೊಂಡು, ಉಳ್ಳಾಗಡ್ಡಿ ಅದು ಹೆಚ್ಚಾಕೊಂಡು ತಿನ್ಬೋದು. ಬಟ್ ಇದೆ ನಂಗೆ ಇಷ್ಟ ಹಿಂಗೆ. ಭಾಳ ಅಂದ್ರೆ ಭಾಳ ಚಲೋ ಆಗೈತೆ. ಪಲ್ಯ ಅದು ಕಡಿಮೆ ಇದ್ದಾಗ ಸ್ವಲ್ಪ ಹಾಕ್ಕೊಂಡ್ರೆ ಅಡ್ಜಸ್ಟ್ ಆಗ್ತದೆ.